ನನ್ನ ಕೊಲೀಗ್ ಪ್ರಶಾಂತ್ ನಾಥು ಹಾಗೂ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮನೆ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ಗೆ ಮೊದಲನೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ಪ್ರಶಾಂತ್, ಕಾಂಗ್ರೆಸ್ ವರಿಷ್ಠರಿಗೆ ಈ ವಿಷಯದ ಬಗ್ಗೆ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡುವ ಪುರುಸೊತ್ತು ಸದ್ಯಕ್ಕೆ ಸಿಗಲಿಕ್ಕಿಲ್ಲ ಅಂತ ಚರ್ಚೆ ಮಾಡಿದ್ವಿ ನಾವು. ರಾಹುಲ್ ಗಾಂಧಿ ಅವರು ತಟಸ್ಥ ನಾಯಕರುಗಳಿಗೆ ಫೋನ್ ಮಾಡಿ ಎಲ್ಲ ವಿಚಾರಿಸಿದ್ರು. ಸಾಧ್ಯತೆ ಇದೆಯಾ ಇದರದು? ಅದಿತ್ತು. ಒಂದು ವೇಳೆ ತಟಸ್ಥ ನಾಯಕರಿಗೆ ರಾಹುಲ್ ಗಾಂಧಿ ಸ್ವತಃ ಫೋನ್ ಮಾಡಿದರೆ ಅದರ ಅರ್ಥ ನಾಯಕತ್ವ ಬದಲಾವಣೆ ಸನ್ನಿಹಿತವಾಗಿದೆ ಅಂತ ಮಾಡಿದ್ರೆ ಹೇಳ್ತಾ ಇದ್ದೀನಿ. ಮಾಡಿದ್ರೆ ಯೂಶಲಿ ಯಾವುದೇ ಹೈಕಮಾಂಡ್ನ ನಾಯಕರು, ಅದು ಕಾಂಗ್ರೆಸ್ ಇರಲಿ ಬಿ ಜೆ ಪಿ ಇರಲಿ, ತಟಸ್ಥ ಅಂತಕ್ಕಂದರೆ ಯಾವುದೇ ರಾಜಕೀಯ ನಾಯಕರಿಗೆ ಒಂದು ಕಾಲ್ ರಾಹುಲ್ ಗಾಂಧಿದು ಹೋದರೂ ಸಾಕು, ಇಡೀ ವಾತಾವರಣ ಸ್ಟಾರ್ಟೆಡ್ ರೋಲಿಂಗ್ ವಾತಾವರಣ ರಾತ್ರೋರಾತ್ರಿ ಬದಲಾವಣೆ ಆಗಿಬಿಡುತ್ತೆ. ಎರಡನೇ ಪ್ರಶ್ನೆ ನಂದಿರೋದು, ಓಕೆ, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ಈಗ ತಟಸ್ಥ ಅಂತ ಬಣ ಯಾವುದಿದೆ? ಅರೆ ಹೈಕಮಾಂಡ್ ನಿಷ್ಠರು ಅಂತ ಅನೇಕರನ್ನ ನಾವು ಹೇಳ್ತೀವಿ. ನಾವು ಹೈಕಮಾಂಡ್ ನಿಷ್ಠರಾದರೂ ಕೂಡ, ಫಾರ್ ಎಕ್ಸಾಂಪಲ್ ನಾನೀಗ ಹೇಳ್ತೀನಿ, ಎಚ್ ಕೆ ಪಾಟೀಲ್ ಹೈಕಮಾಂಡ್ ನಿಷ್ಠರೌದು, ಓಕೆ, ಆದರೆ ಅವ್ರಿಗೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಇಷ್ಟ ಇಲ್ಲ. ಅವರು ಸಿದ್ದರಾಮಯ್ಯ ಬಿಟ್ಟು ಬೇರೆ ಯಾರನ್ನಾದರೂ, ಈಗ ರಾಜಣ್ಣ ಹೇಳ್ತಾ ಇದ್ರು ಸಿದ್ದರಾಮಯ್ಯ ಬಿಟ್ಟರೆ ನೀವು ಪರಮೇಶ್ವರನ್ನ ಮಾಡಿ ಅಂತ. ಹೌದು, ಎವ್ರಿ ಒನ್ ಹ್ಯಾಸ್ ದೇರ್ ಸ್ಟೇಕ್ಸ್ ಇನ್ ದಿಸ್ ಪೊಲಿಟಿಕಲ್ ಸಿನಾರಿಯೋ. ಇದು ಈ ಬಿ ಜೆ ಪಿಯಲ್ಲಿ ಒಂದು ತಟಸ್ಥ ಬಣ ಅಂತಕ್ಕಂಥದ್ದು ಇತ್ತು. ಯಾಕಂದರೆ ಅಧಿಕಾರ ಇಲ್ಲ. ವಿಜೇಂದ್ರ ಮತ್ತು ಯತ್ನಾಳ್ರ ಹೋರಾಟದ ಮಧ್ಯೆ ಪಾರ್ಟಿ ನಿಷ್ಠ ಅಂತಕ್ಕಂಥದ್ದು ಒಂದು ತಟಸ್ಥ ಬಣ ಬಿ ಜೆ ಪಿಯಲ್ಲಿದೆ. ಓಕೆ, ಕರ್ನಾಟಕದ ಕಾಂಗ್ರೆಸ್ನಲ್ಲಿ ತಟಸ್ಥರು ಅಂತ ಯಾರು ಕರಿತೀವೋ ಅವ್ರಿಗೂ ಸ್ಟ್ರಾಂಗ್ ಒಪಿನಿಯನ್ಸ್ ಇದಾವೆ ಇಲ್ಲಿ ಅಂತ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಹೊರಗಡೆ ಹೇಳ್ತಿರ್ಲಿಕ್ಕಿಲ್ಲ, ಒಪಿನಿಯನ್ ಇದೆ, ತನ್ನ ಮಗನ ಭವಿಷ್ಯ ಇದೆ. ಹೌದು, ನೀವು ಯಾರ್ಯಾರು ತಟಸ್ಥ ಅಂತ ಕರಿತೀರೋ ಅವರೆಲ್ಲರೂ ಕೂಡ, ಈಗ ಕೆ ಜೆ ಜಾರ್ಜ್, ಹಿ ಈಸ್ ಕ್ಲೋಸ್ ಟು ಶಿವಕುಮಾರ್ ಫ್ರಮ್ ಮೆನಿ ಇಯರ್ಸ್, ಬಟ್ ಅವ್ರ ನಿಷ್ಠೆ ಸಿದ್ದರಾಮಯ್ಯನವ್ರ ಕಡೆ ಇದೆ. ಆ ಕಾರಣದಿಂದ ನನಗನ್ಸುತ್ತೆ ರಾಹುಲ್ ಗಾಂಧಿ ವರದಿ ರಾಹುಲ್ ಗಾಂಧಿ ಅವರು ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡ್ತಿದ್ದಾರೆ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಬಣದಿಂದ ಬರ್ತಾ ಇರ್ತಕ್ಕಂಥ ಒಂದು ಫೀಲರ್ಸ್. ಯಾಕಂದರೆ ಡಿ ಕೆ ಶಿವಕುಮಾರ್ ಮತ್ತು ರಾಹುಲ್ ಗಾಂಧಿ ಮಧ್ಯೆ ಯಾವಾಗ ಮಾತುಕತೆ ದಿಲ್ಲಿಯಲ್ಲಿ ನಡೀತು, ರಾಹುಲ್ ಗಾಂಧಿ ಇಲ್ಲ ನಾನು ಆದಷ್ಟು ಶೀಘ್ರ ನಿರ್ಧಾರವನ್ನು ತೆಗೆದುಕೊಳ್ತೀನಿ ಅನ್ನೋದನ್ನು ಹೇಳಿದ್ದಾರೆ ಅಂತ. ಬಟ್ ಅಜಿತ್, ನನಗನ್ಸುತ್ತೆ ಪರ್ಸ್ನಲಿ, ಅಲ್ಲ, ಡಿ ಕೆ ಶಿವಕುಮಾರ್ ಮಾತನ್ನು ಒಂದನ್ನೇ, ಅಂದರೆ ಆ ಕಡೆಯಿಂದ ಬಂದ ಸುದ್ದಿ ಒಂದನ್ನೇ ಇದನ್ನು ನಂಬಬೇಕಾಗಿಲ್ಲ. ಬಟ್ ಸತೀಶ್ ಜಾರಕಿಹೊಳಿ ಅವರು ಮಾಧ್ಯಮದ ಮುಂದೆ ಹೇಳಿಕೆನೇ ಕೊಟ್ರಲ್ಲ. ಅಲ್ಲ, ಕರೆಕ್ಟು. ಬಟ್ ಅಜಿತ್, ಈ ಮಾತು ಚರ್ಚೆ 5 ತಿಂಗಳಿಂದ ನಡೀತಾ ಇದೆ. ಹೈಕಮಾಂಡ್ ಈಗ ಮಾರ್ಚ್ 8 ಏನೂ ಆಗಲ್ಲ, ಬಜೆಟ್ ಇದೆ. ಹೌದು, ಮಾರ್ಚ್ 28 ತನಕ ಏನೂ ಆಗಲ್ಲ. ಅದಾದ್ಮೇಲೆ ನಿಮಗೆ ಪಂಚರಾಜ್ಯಗಳ ಚುನಾವಣೆಗಳಿವೆ. ಅದನ್ನೇ ಕೇಳ್ತಾ ಇರೋದು, ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡೋಕ್ಕಾಗುತ್ತಾ ಈಗ? ಸೊ ನೋಡಿ, ಯಾವುದೇ ಹೈಕಮಾಂಡ್ ಅಜಿತ್, ನನ್ನ ಅನ್ಸೋದು ಡೆಫಿನೆಟ್ಲಿ ಥರ್ಡ್ ಪಾರ್ಟಿ ಅನೇಕ ಒಪಿನಿಯನ್ಸ್ಗಳನ್ನು ಹೈಕಮಾಂಡ್ ಯಾವುದೇ ಪಾರ್ಟಿಯ ಅಲಾಕಮಾನ್ ಏನಿರುತ್ತೆ ಅದು ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಬೇಕಾದ್ರೂ ಥರ್ಡ್ ಪಾರ್ಟಿ ಒಪಿನಿಯನ್ ತೆಗೆದುಕೊಳ್ಳುತ್ತೆ. ಏನಾಗ್ಬೋದು, ಏನಾಗಲಿಕ್ಕಿಲ್ಲ. ಅನೇಕ ಪೊಲಿಟಿಕಲ್ ಆಗಿರ್ತಕ್ಕಂಥ ಪಂಡಿತರು ಪಾರ್ಟಿ ಒಳಗಡೆನೇ ಇರ್ತಾರೆ. ಆದರೆ ರಾಹುಲ್ ಗಾಂಧಿ ಸ್ವತಃ ಫೋನ್ ಮಾಡಿ ಯಾರನ್ನಾದರೂ ಇಲ್ಲ ಏನು ನಿರ್ಧಾರ ತೆಗೆದುಕೊಳ್ಳೋದು ಅನ್ನೋದು ಮೋಸ್ಟ್ ಅನ್ಲೈಕ್ಲಿ ಅಂತ ನನಗನ್ಸುತ್ತೆ, ಮೈ ಗಟ್ ಫೀಲಿಂಗ್. ಓಕೆ, ಎರಡನೇ ಸಂಗತಿ ನನಗನ್ಸೋದು ಅಜಿತ್, ಯಾವುದೇ ಹೈಕಮಾಂಡ್ ಏನೇ ನಿರ್ಣಯ ತೆಗೆದುಕೊಳ್ಬೇಕಾದ್ರೂ 3 ರಿಂದ 4 ದಿನದಲ್ಲಿ ತೆಗೆದುಕೊಂಡು ಬಿಸಾಕಬೇಕಾಗತ್ತೆ. ಪ್ರೊಲಾಂಗ್ ಮಾಡಿ ಇವತ್ತಿಂದ ಎಲ್ಲ ಮಾಡ್ಕೊಂಡು ಹೋದಷ್ಟು ಸಮಸ್ಯೆ ಇದೆ. ಇವತ್ತಿಂದ ಎಲ್ರಿಗೂ ಕಾಲ್ ಮಾಡಿ ನಾನು ನಿರ್ಧಾರ ಏನು ತೆಗೆದುಕೊಳ್ಬೇಕು, ಏನು ನಡೀತಾ ಇದೆ. ರಾಹುಲ್ ಗಾಂಧಿ ಕಡೆ ಫೀಲರ್ಸ್ ನಿಶ್ಚಿತವಾಗಿ ಬೆಂಗಳೂರಿನಲ್ಲಿ ಕೂತಿರ್ತಾರೆ, ಹುಬ್ಳಿಯಲ್ಲೂ ಕೂತಿರ್ತಾರೆ, ಕಲಬುರಗಿಯಲ್ಲೂ ಕೂತಿರ್ತಾರೆ. ಪಾರ್ಟಿದೊಂದು ಒಂದು ಹೈರಾರ್ಕಿಯಲ್ ಚೇನ್ ಇದ್ದೇ ಇರುತ್ತಲ್ವ. ಆಮೇಲೆ ಇವತ್ತು ಈಗ ಸುನೀಲ್ ಕನ್ನುಗೋಳು ರೂಪದಲ್ಲಿ ನಿಮ್ಗೆ ಥರ್ಡ್ ಪಾರ್ಟಿ ಒಪಿನಿಯನ್ನೂ ಕೂಡ ಲಭ್ಯ ಇದೆ. ಕರೆಕ್ಟ್, ವಿಚ್ ಇಸ್ ಪ್ರೊಫೆಷನಲ್ ಥರ್ಡ್ ಪಾರ್ಟಿ ಒಪಿನಿಯನ್. ಏನಾಗ್ಬೋದು, ಏನಾಗಲಿಕ್ಕಿಲ್ಲ, ವಾಟ್ ಮೇ ಬಿ ದ ಪೊಲಿಟಿಕಲ್ ಸಿನಾರಿಯೋ, ವಾಟ್ ಈಸ್ ದ ಪೊಲಿಟಿಕಲ್ ಕಾನ್ಸಿಕ್ವೆನ್ಸ್. ಆದರೆ ನನಗನ್ಸುತ್ತೆ ಪಾರ್ಟಿಯ ಲೀಡರ್ಸ್ಗಳ ಬಳಿ ಒಪಿನಿಯನ್ ತೆಗೆದುಕೊಳ್ತಕ್ಕಂಥ ಪ್ರಕ್ರಿಯೆ ಫೋನ್ನಲ್ಲಿ ನಡೀಲಿಕ್ಕಿಲ್ಲ. ಅದನ್ನು ಉಸ್ತುವಾರಿಗಳು, ಪ್ರಧಾನ ಕಾರ್ಯದರ್ಶಿಗಳು ಹಂತ ಹಂತವಾಗಿ, ಈಗ ಸುರ್ಜೇವಾಲಾ ಬಂದು ಬೆಂಗಳೂರಿನಲ್ಲಿ ತೆಗೆದುಕೊಂಡಿದ್ರು, ಆ ರೂಪದಲ್ಲಿ ನಡೆಯುವ ಸಾಧ್ಯತೆಗಳು ಜಾಸ್ತಿ. ಬಟ್ ನಾಯಕತ್ವ ಬದಲಾವಣೆ ಆನ್ ದ ಕಾರ್ಡ್ಸ್ ಯಾವಾಗ ಅನ್ನುವ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಸಿಗ್ತಾ ಇಲ್ಲ. ಮಾರ್ಚ್ 8 ಮುಂಚೆ ಮಾಡಲಿಕ್ಕಿಲ್ಲ, 28 ನಂತರ ಕೇರಳದ ಚುನಾವಣೆ, ಅಸ್ಸಾಂನ ಚುನಾವಣೆಗಳಿವೆ. 2 ಹೈ ಸ್ಟೇಕ್ಸ್ ಬ್ಯಾಟಲ್ ಫಾರ್ ಕಾಂಗ್ರೆಸ್. ಇಲ್ಲಿ ಸೆಷನ್ ಮುಗಿಯೋ ಟೈಮ್ಗೆ ಎಲೆಕ್ಷನ್ ಅನೌನ್ಸ್ ಆಗಿಬಿಟ್ಟಿರುತ್ತೆ.
ಆಲ್ಮೋಸ್ಟ್ ಎಲೆಕ್ಷನ್ Yes, ಯಾಕಂದರೆ SIR ಪ್ರಕ್ರಿಯೆ ಕಾರಣದಿಂದ ಸ್ವಲ್ಪ ವಿಳಂಬವಾಗಿವೆ ಎಲೆಕ್ಷನ್ಸ್. ಹಾಗಾಗಿ ಏಪ್ರಿಲ್ ಮೇವರೆಗೆ ಪಂಚರಾಜ್ಯಗಳ ಚುನಾವಣೆಗಳ ಮಧ್ಯೆ ಇಲ್ಲಿ ಒಬ್ಬ OBC ಮುಖ್ಯಮಂತ್ರಿಯನ್ನು ಹೈಕಮಾಂಡ್ ಅಲ್ಗಾಡಿಸುತ್ತೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ. ಕರೆಕ್ಟ್. ಬಟ್ DK ಶಿವಕುಮಾರ್ ಬಿಡ್ತಾ ಇಲ್ಲ. ದಟ್ ಸಿ ದ ಹೋಲ್ ಸಿನಾರಿಯೋದಲ್ಲಿ ಭಾಳ ಮುಖ್ಯವಾಗಿರ್ತಕ್ಕಂಥ ಅಂಶ ಏನು ಅಂದರೆ DK ಬಿಗಿಪಟ್ಟನ್ನು ಬಾರಿ ಹೋಗಿ ಹೈಕಮಾಂಡ್ನಲ್ಲಿ ಹಾಕ್ತಿದ್ದಾರೆ. ನೀವು ಏನಾದರೂ ನಿರ್ಣಯ ತೆಗೆದುಕೊಳ್ಳದೆ ಇದ್ದರೆ ಆ ರೇ ಇದೆ ಅಲ್ವಾ, ಅದು ಹೈಕಮಾಂಡನ್ನು ಅನೇಕ ಬಾರಿ ಒಂದು ರೀತಿ ಟೆನ್ಷನ್ಗೆ ಮಾಡುತ್ತೆ. ಇರೋದೊಂದು ಸರ್ಕಾರ ಅದನ್ನು ಕಳ್ಕೊಂಡ್ರೆ ಏನು ಅಂತಕ್ಕಂಥ. ಹೌದು. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ನನಗನ್ಸುತ್ತೆ ಅಜಿತ್, DK ಶಿವಕುಮಾರ್ ವಿತ್ ದ ಹೆಲ್ಪ್ ಆಫ್ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಟ್ ಹೈಕಮಾಂಡ್ ಯಾವಾಗ ನಿರ್ಧಾರ ತೆಗೆದುಕೊಳ್ಳುತ್ತೆ, ಏನು ಮಾಡುತ್ತೆ, ಇಬ್ಬರನ್ನ ಯಾವಾಗ ಕರೆಸುತ್ತೆ, ಈ ಪ್ರಶ್ನೆಗೆ ನನಗನ್ಸುತ್ತೆ ಸದ್ಯಕ್ಕೆ ಯಾರ ಹತ್ರನೂ ಉತ್ತರ ಇಲ್ಲ. ಎಸ್, ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.